ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ರೊಟ್ಟಿ ಒಗ್ಗರಣೆ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಈ ರೊಟ್ಟಿ ಒಗ್ಗರಣೆ ಮಾಡ್ಲಿಕ್ಕೆ ನಾವು ಮನೆಯಲ್ಲಿ ಏನಾದರೂ ಈ ಖಡಕ್ ರೊಟ್ಟಿ ಇದ್ದರೆ ಅಥವಾ ಮೆತ್ತನ ರೊಟ್ಟಿ ಇದ್ದರೆ ಮತ್ತು ನಮಗೇನು ಪಲ್ಯದು ಮಾಡ್ಲಿಕ್ಕೆ ಆಗಲ್ಲ ಅನ್ನೋರು ಈ ರೊಟ್ಟಿ ಒಗ್ಗರಣೆನ ನಾವು ಸಂಜೆ ಟೈಮ್ ಸ್ನ್ಯಾಕ್ಸ್ ಜೊತೆ ಅಥವಾ ಬ್ರೇಕ್ಫಾಸ್ಟಿಗೂ ನಾವು ಈ ಥರ ರೊಟ್ಟಿನ ಒಗ್ಗರಣೆ ಹಾಕೊಂಡು ತಿನ್ಬೋದು ನೋಡಿ. ಬ್ಯಾಚುಲರ್ಸ್ ಅದು ಮನೆಯಿಂದ ರೊಟ್ಟಿ ಅದು ತಂದ್ರೆ ಏನಾದರೂ ರೊಟ್ಟಿ ಉಳಿದಿದ್ರೆ ಈ ಥರ ನೀವು ರೊಟ್ಟಿ ಒಗ್ಗರಣೆ ಮಾಡಿ ತಿನ್ಬೋದು ಈಸಿಯಾಗಿ ಮತ್ತು ಅಷ್ಟೇ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಒಂದೆರಡು ಖಡಕ್ ರೊಟ್ಟಿ ಅಥವಾ ಸಾಫ್ಟ್ ರೊಟ್ಟಿ ಇದ್ದರೂ ನಾವು ಈ ಥರ ರೊಟ್ಟಿನ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮುರಿದಿಟ್ಕೊಳ್ಬೇಕು. ಮೊದಲು ನಾವು ನೋಡಿ ರೊಟ್ಟಿ ಒಗ್ಗರಣೆ ಇದನ್ನು ಎಷ್ಟು ಚೆನ್ನಾಗಿರತ್ತೆ. ಒಂದು ಸಲ ನೋಡಿ ನೀವು ಟ್ರೈ ಮಾಡಿ, ಅಷ್ಟೇ ರುಚಿಯಾಗಿರತ್ತೆ. ಈ ಥರ ನಿಮಗೆ ಎಷ್ಟು ಬೇಕೋ ಅಷ್ಟು ಇದನ್ನು ರೊಟ್ಟಿನ ಮುರಿದ ಮೇಲೆ ಸ್ವಲ್ಪ ಆಗತ್ತೆ ನೋಡಿ. 2ರಿಂದ 3 ರೊಟ್ಟಿ ಆದರೂ ಬೇಕು ಒಬ್ರು ತಿನ್ನಬೇಕಂದ್ರೆ. ಆ ಥರ ಅವಲಕ್ಕಿ ಥರನೇ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಅವಲಕ್ಕಿಗಿಂತನೂ ಇನ್ನೂ ಹೆಲ್ದಿ ಸ್ನ್ಯಾಕ್ಸ್ ಆಗಿನೂ ನಾವು ಇದನ್ನು ತಿನ್ಬೋದು ನೋಡಿ. ರೊಟ್ಟಿ ಒಗ್ಗರಣೆನ ಈ ರೊಟ್ಟಿ ಒಗ್ಗರಣೆನ ಈ ಥರ ಪುಡಿ ಪುಡಿಯಾಗಿ ನಾವು ಕೈಲೇ ಮುರ್ಕೊಳ್ಬೇಕು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಖಡಕ್ ಇದ್ದರೆ ಒಂದು ಸ್ವಲ್ಪನ ಕೈಲೇ ಈ ಥರ ಇದನ್ನು ನಾವು ಮುರಿದಿಟ್ಕೊಳ್ಬೋದು ನೋಡಿ. ಈಗ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಟೊಮೆಟೊ ಮತ್ತು ಒಂದು 2ರಿಂದ 3 ಮೆಣಸಿನ್ಕಾಯಿ. ನಾನು ಇದನ್ನು 4 ರೊಟ್ಟಿಲೇ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಈಗ ಇಷ್ಟು ಸಾಕು. ಇನ್ನೂ ಜಾಸ್ತಿ ಮಾಡ್ತೇನೆ ಅನ್ನೋರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಟೊಮೆಟೊನ 1-2 ಹೆಚ್ಚಿನೂ ತೊಗೊಳ್ಬೋದು. ಹುಳಿ ಖಾರ ಮತ್ತು ಈರುಳ್ಳಿ ಇದ್ದರೆ ಚೆನ್ನಾಗಿ ರುಚಿಯಾಗಿಯೂ ಇರುತ್ತೆ ನೋಡಿ. ಈ ಥರ ನಾನು ಈಗ ಟೊಮೆಟೊ ಬೀಜ ತೆಗೆದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಬೀಜ ಬೇಕಂದವರು ನೀವು ಯೂಸ್ ಮಾಡ್ಕೊಳ್ಬೋದು. ನಾನೀಗ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಳ್ಳಿ. ಚಿಕ್ಕದಾಗಿ ಇದ್ದರೆ ಬೇಗ ಫ್ರೈನೂ ಆಗುತ್ತೆ ಮತ್ತು ಪಟಾಪಟ ಅಂತ 5 ಮಿನಿಟದಲ್ಲಿ ನಾವು ರೊಟ್ಟಿ ಒಗ್ಗರಣೆನ ರೆಡಿ ಮಾಡ್ಕೊಳ್ಬೋದು ನೋಡಿ. ಈಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದಕ್ಕೇ ಸ್ವಲ್ಪ ಶೇಂಗಾಕಾಳು ಇದ್ರೇ ರೊಟ್ಟಿ ಒಗ್ಗರಣೆ ಚೆನ್ನಾಗಿರುತ್ತೆ. ಮತ್ತು ಒಂದು ಸ್ವಲ್ಪ ಇದನ್ನು ಚಟಪಟ ಸಿಡಿಯೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈ ಥರ ಸಿಡಿತಿರುವಾಗ ನಾವು ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಈರುಳ್ಳಿ, ಒಂದು ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ, 1-2 ಮೆಣಸಿನ್ಕಾಯಿನ ನಾನು ಹಚ್ಚಿಗೆ ಹಾಕ್ಕೊಂಡಿದ್ದೀನಿ ಸೈಡಿಗೆ ತಿನ್ಲಿಕ್ಕೆ ಅಂತೇಳಿ. ಬೇಕಾದರೆ ಹಾಕೊಳ್ಳಿ, ಇಲ್ಲರಿಗೆ ಸ್ಕಿಪ್ ಮಾಡ್ಬೋದು. ಮತ್ತು ಟೊಮೆಟೊ. ಈಗ ಇದನ್ನು ಸ್ವಲ್ಪ ಮೆತ್ತಗಾಗೋವರೆಗೂ ಮತ್ತು ಈ ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಟೊಮೆಟೊ ಮತ್ತು ಈರುಳ್ಳಿ ಮೆತ್ತಗಾಗೋವರೆಗೂ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಅಂದ್ರೇ ಚೆನ್ನಾಗಿ ಬಾಯಲ್ಲಿ. ಇದನ್ನು 5 ಮಿನಿಟ್ನಲ್ಲಿ ಮಾಡ್ಕೊಬೋದು ನಾವು ಈಗ ನೋಡಿ. ಈಗ ಇದನ್ನು ಚೆನ್ನಾಗಿ ನಾವು 1-2 ಮಿನಿಟ್ ಆದರೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈ ರೊಟ್ಟಿ ಒಗ್ಗರಣೆನ 5 ಮಿನಿಟಲ್ಲಿ ಮಾಡ್ಕೊಳ್ಬೋದು. ಬ್ಯಾಚುಲರ್ಸ್ ಅದು ನೀವು ಮಾಡ್ಕೊಂಡು ತಿನ್ಬೋದು. ಅಥವಾ ಖಡಕ್ ರೊಟ್ಟಿ ಇದ್ದರೆ ಮತ್ತು ಪಲ್ಯ ಮಾಡೋಕ್ಕಾಗಲ್ಲ ಅನ್ನೋರು ಈ ಥರ ಒಗ್ಗರಣೆ ಮಾಡ್ಕೊಂಡು ತಿನ್ಬೋದು. ಸ್ವಲ್ಪ ಅರಿಶಿಣ ಪೌಡರು, ಮೆತ್ತಗನೂ ಆಗುತ್ತೆ, ಬೇಗ ಮೆತ್ತಗನೂ ಆಗುತ್ತೆ ಅಂಥೇಳಿ ನಾನು ಅರಿಶಿಣ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕಲರಿಗೆ ಅಂಥೇಳಿ ರೊಟ್ಟಿಗೆ ರುಚಿಗನೂ ಅಂಥೇಳಿ ಅರಿಶಿಣ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ಇದಕ್ಕೇ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಹಾಕೋರು ಮೇಲ್ಗಡೆನೂ ಹಾಕ್ಕೊಳ್ಳಿ ಸ್ವಲ್ಪ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈ ಥರ ಮೆತ್ತಗಾಗಿರಬೇಕು. ಈಗ ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಫ್ರೈ ಆಗೋದ್ರೊಳಗೆ ನಾನು ಮೊದಲೇ ಏನು ರೊಟ್ಟಿ ಮುರಿದಿಟ್ಕೊಂಡಿದ್ದೀನಲ್ಲ ಅದನ್ನು ಇದು 1-2 ಮಿನಿಟ್ ಫ್ರೈ ಆಗೋದ್ರೊಳಗೆ ನಾವು ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ರೊಟ್ಟಿನ ಚೆನ್ನಾಗಿ ತೊಳಿಬೇಕು. ಈ ಅವಲಕ್ಕಿ ಯಾವ ಥರ ತೊಳಿತೀವಲ್ಲ ಆ ಥರ 1-2 ಮಿನಿಟ್ ತೊಳೆದ್ರೆ ಸಾಕು. ಸ್ವಲ್ಪ ಮೆತ್ತಗಾಗ್ಲಂಥೇಳಿ, ಖಡಕ್ ರೊಟ್ಟಿ ಇರತ್ತಲ್ಲ ಅದು ಮೆತ್ತಗಾಗ್ಲಂಥೇಳಿ ನಾವು ಈ ಥರ 1-2 ಸಲ ನೀರಲ್ಲಿ ತೊಳೆದಿಟ್ಕೋಬೇಕು ನೋಡಿ. ಈ ಥರ ನಾವು ಖಡಕ್ ರೊಟ್ಟಿನ ಕೈಲಿ ಮುರಿದನ ತೊಳ್ಕೊಬೇಕು. ಈಗ ನೋಡಿ ಚೆನ್ನಾಗಿ ಈಗ ರೊಟ್ಟಿನೂ ನೆನೆದಿದೆ. ಆ ಕಡೆ ನಾವು ಒಗ್ಗರಣೆ ಹಾಕೋದ್ರೊಳಗೆ ಈ ಕಡೆ ನಾವು ಇದನ್ನು ರೊಟ್ಟಿನ ಈ ಥರ ನೀರಲ್ಲಿ ನೆನೆಸಿ ತೊಗೊಳ್ಬೇಕು. 2-3 ಸಲ ಆದರೂ ನೀರಲ್ಲಿ ತೊಳೆದು ಈ ಥರ ನಾವು 1 ಮಿನಿಟ್ ಸಾಕು. 1-2 ಮಿನಿಟ್ ಅಥವಾ ತೊಳೆದು ಈ ಥರ ನಾವು ರೆಡಿ ಇಟ್ಕೊಳ್ಬೇಕು ನೋಡಿ. ಈಗ ರೆಡಿ ಆಗಿದೆ. ಈಗ ಒಗ್ಗರಣೆನೂ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈಗ ಇದಕ್ಕೆ ನಾನು ಮುರಿದಂಥ ರೊಟ್ಟಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು. ಇದನ್ನು ಬಿಸಿ ಇರ್ತ ತಿಂದರೆ ಚೆನ್ನಾಗಿ ನೋಡಿ. ರೊಟ್ಟಿ ಒಗ್ಗರಣೆ ಯಾರು ಇಷ್ಟಪಡ್ತೀರಾ ಅವರ ಕಮೆಂಟ್ ಮಾಡಿ ಹೇಳಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈ ರೊಟ್ಟಿ ಒಗ್ಗರಣೆನ ಬಿಸಿ ಇರ್ತಾ ತಿನ್ನಬೇಕು. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಅಥವಾ
ಈಗ ಒಣ ಕೊಬ್ಬರಿ ತುರಿ ಅಥವಾ ಹಸಿ ಕೊಬ್ಬರಿ ತುರಿನೂ ಹಾಕ್ಕೊಂಡು ತಿನ್ಬೋದು ನೋಡಿ. ನೋಡಿ ಬಿಸಿ ಬಿಸಿ ಇರುತ್ತಾನ ತಿನ್ನಬೇಕು. ರೆಡಿಯಾಗಿದೆ, ಬಿಸಿ ಬಿಸಿಯಾದ ರೊಟ್ಟಿ ಒಗ್ಗರಣೆ ರೆಡಿ. ಏನಾದರೂ ಖಡಕ್ ರೊಟ್ಟಿ ಉಳಿದಿದ್ರೆ ಈ ಥರ ನೀವು ರೊಟ್ಟಿ ಒಗ್ಗರಣೆನ ಮಾಡ್ಕೊಂಡು ತಿನ್ಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಸಿ ಬಿಸಿ ಇರ್ತಾ ತಿನ್ನಿ ನೋಡಿ. ನಾನೀಗ ಸರ್ವ್ ಮಾಡ್ತಾಯಿದ್ದೀನಿ. ಇದನ್ನು ಹಿಂಗೆ ತಿನ್ಬೋದು. ಯಾರು ಪಲ್ಯ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂದವರು ಈ ಥರ ರೊಟ್ಟಿ ಒಗ್ಗರಣೆನ ಉಳಿದ ರೊಟ್ಟಿಗೆ ನಾವು ಪಲ್ಯ ಮಾಡಲ್ಪ ಅಂತನೋರು ಈ ಥರ ಸ್ನ್ಯಾಕ್ಸ್, ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ತಿನ್ಬೋದು ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿಯೂ ನಾವು ತಿನ್ಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.